ಅದನ್ನ ಚರ್ಚೆ ಮಾಡೋಣ ಮೇಡಮ್ ಆಮೇಲೆ. ಈಗ ರಕ್ಷಿತಾ ಅವರೇ, ಈ ಪ್ರಕರಣಗಳನ್ನು ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ಈಗಿನ ಒಂದು ಜನರೇಷನ್ ಅವರಾಗಿ ಇದನ್ನು ನೋಡಿದಾಗ ನಾನು ಹೇಳ್ತೀನಿ, ಮ್ಯಾಮ್ ಹೇಳಿದ್ರು 1960s ಇಂದ 2000s ಅಂತ, ಬಟ್ ನಾನು ಅದನ್ನ ಕಂಪ್ಲೀಟ್ಲಿ ವಿರೋಧ ಮಾಡ್ತೀನಿ. ಯಾಕಂತ ಅಂದ್ರೆ ಇವಾಗ ಮದ್ವೆ ಆಗಿ ಕೊಲೆಗಳಾಗ್ತಿರೋದೆಲ್ಲ ಆಗಿನ ಕಾಲದವರಿಂದಾನೆ. ಐ ಥಿಂಕ್ ನಾವು 2000s ಪೀಪಲ್ ಜೆನ್ಜಿ ಆಗಿದ್ದು ನಾವು ತುಂಬಾ ನಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ಕೋತೀವಿ. ಈ ತರ ಕೊಲೆಗಳೆಲ್ಲ ಯಾವಾಗ ಆಗುತ್ತೆ ಅಂತ ಅಂದ್ರೆ, ನೀವು ನಿಮ್ಮ ಒಳಗಡೆ ಇರೋ ಸಂಕಟನ, ಟ್ರಾಮಾನ ಯಾರೆದುರುಗಡೆನೂ ಶೇರ್ ಮಾಡದೆ ಒಳಗಡೆ ಅದನ್ನ ಪೈಲ್ ಅಪ್ ಮಾಡ್ಕೊಂಡು ಈ ತರ ಒಂದು ಸ್ಟೆಪ್ ತಗೋತಾರೆ. ಕೊಲೆ ಆಗಿರ್ಬೋದು, ಈ ತರದ್ದೆಲ್ಲ ಯಾರಿಗೋ ಒಂದು ಹಲ್ಲೆ ಮಾಡೋದು, ಕೊಲೆ ಮಾಡೋದು, ಅದೆಲ್ಲ ಯಾವಾಗ ಆಗುತ್ತೆ ಅಂದ್ರೆ, ನೀವು ಮೆಂಟಲಿ ನಿಮ್ಮ ಕೋಪನ, ನಿಮ್ಮ ದುಃಖನ ಒಳಗಡೆ ಇಟ್ಕೊಂಡು ಅದನ್ನ ಪೈಲಪ್ ಆದ್ಮೇಲೆ ಈ ತರ ಆಗುತ್ತೆ. ಬಟ್ ನೀವು ನಿಮ್ಗೆ ಆಗಿರುವಂತ ಒಂದು ಎಮೋಷನಲ್ ಅಬ್ಯೂಸ್ ಆಗಿರ್ಬೋದು, ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು, ಅದನ್ನ ಒಬ್ರ ಹತ್ರ ಹೇಳ್ಕೊಂಡಾಗ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ನಂಗೆ ಅನ್ಸುತ್ತೆ ಈಗಿನ ಕಾಲದಲ್ಲಿ, ಈಗಿನ ಜನರೇಷನ್ ಅಲ್ಲಿ ಸ್ವಲ್ಪ ಅದು ವೋಕಲ್ ಆಗಿ ಮೆಂಟಲ್ ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ಮಾಡಿದ್ರೆ ಈ ತರ ಕೇಸಸ್ ಕಮ್ಮಿ ಆಗ್ಬಹುದು. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಪೇರೆಂಟ್ಸ್ ಆಗಿರೋರು ಮಕ್ಕಳಿಗೆ ಮದ್ವೆ ಮಾಡಕ್ಕೆ ಫೋರ್ಸ್ ಮಾಡೋದಾಗಿರ್ಲಿ, ಈ ತರ ಎಷ್ಟೋ ಕಡೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನೀನ್ ಮದ್ವೆ ಆಗಿಲ್ಲ ಇದು ಅಂತ ಅಂದ್ರೆ ನಾನು ಸುಸೈಡ್ ಮಾಡ್ಕೋತೀನಿ ಅಂತ. ಆ ಒಂದ್ ಬ್ಲ್ಯಾಕ್ ಮೇಲ್ಗೆ ಮಕ್ಕಳು ಓಕೆ ಅಂತ ಮದ್ವೆ ಮಾಡ್ಕೋತಾರೆ. ಬಟ್ ಆಮೇಲೆ ಬಂದಾಗ ಜೀವನ ಅವ್ರ ಅಪ್ಪ ಅಮ್ಮ ಬರಲ್ಲ ನಡ್ಸಕ್ಕೆ. ಯಾರು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಮದ್ವೆ ಮಾಡಿರ್ತಾರೋ ಅವ್ರು ಬಂದು ಜೀವನ ನಡ್ಸಲ್ಲ. ಜೀವನ ನಡ್ಸ್ಬೇಕಾಗಿರೋದು ಗಂಡ ಮತ್ತೆ ಹೆಂಡತಿ. ಅವ್ರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅಂತ ಅಂದ್ರೆ ಈ ತರ ಆಗೋದು ತುಂಬಾ ಸಹಜ ಸರ್. ಅಲ್ಲ, ಇತ್ತೀಚೆಗೆ ಈ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ರಲ್ಲಿ ತುಂಬಾ ಎಡವ್ತಾ ಇದ್ದಾರಾ? ಹೌದು, ಈ ಜನರೇಷನ್. ಎಸ್, ಯಾಕಂದ್ರೆ ಮುಂಚೆನೂ ಆಗಿತ್ತು ಸರ್. ಬಟ್ ಇವಾಗ ಮ್ಯಾಮ್ ಹೇಳ್ದಂಗೆ ವಿಮೆನ್ ಮೆನ್ ಇಬ್ರು ವರ್ಕ್ ಮಾಡೋದ್ರಿಂದ ಇಬ್ರಿಗೂ ಈಗೋ ಇದೆ. ಮುಂಚೆ ಗಂಡ ತನ್ ಸಾಕ್ತಾನೆ ಅಂತ ಹೆಂಡತಿ ಸುಮ್ನೆ ಇರ್ತಿದ್ಲು. ಏನಂದ್ರೂನು ಏನ್ ಮಾಡಿದ್ರು ಹೆಂಡತಿ ನನ್ ಗಂಡ ನಂಗೆ ಸಾಕ್ತಾನೆ ಅಂತ ಸುಮ್ನೆ ಇರ್ತಿದ್ಲು. ಬಟ್ ಇವಾಗ ಹಂಗಲ್ಲ. ಸ್ಪೇಸ್ ಸಿಗ್ತಾ ಇಲ್ವಾ ಈ ಇಂದಿನ ಈ ಕಾಲದಲ್ಲಿ ಇರುವಂತ ಗಂಡಂದ್ರು ಯಾರಿದ್ದಾರೆ ಅವ್ರ ಹತ್ರ ನೋವು, ಆ ಸಂಕಟ ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕೆ ಸ್ಪೇಸ್ ಸಿಗುತ್ತೆ ಅಂತ ಅನಿಸುತ್ತಾ? ಇಲ್ಲ ಸರ್, ಅದು ಮೇನ್ ಅದು ಒಂದು ಕಾರಣ ಆಗಿರ್ಬೋದು. ಮೆನ್ ಅಂದ್ರೆ ಕೆಲಸ ಮಾಡಿ ಬಂದಿರ್ತಾರೆ, ಅವ್ರದ್ದೇ ಟೆನ್ಷನ್ಸ್ ಇರುತ್ತೆ, ಕಮಿಟ್ಮೆಂಟ್ಸ್ ಇರುತ್ತೆ, ಫಿನಾನ್ಷಿಯಲ್ ನೋಡ್ಕೋಬೇಕು, ಮಕ್ಳಿಗೆ ನೋಡ್ಕೋಬೇಕು. ಹಂಗಾಗಿ ಯಾವುದೋ ಒಂದು ರೀತಿಯಲ್ಲಿ ಎಮೋಷನಲಿ ಅನ್ಅವೈಲೇಬಲ್, ಅಂದ್ರೆ ಮಾನಸಿಕವಾಗಿ ಅವರ ಹೆಂಡತಿಗೆ ಅವೈಲೇಬಲ್ ಇರಲ್ಲ. ಗಂಡ ಅಂತ ಇರ್ತಾನೆ, ತಂದು ಕೊಡ್ತಾನೆ, ಸಾಕ್ತಾನೆ, ಫಿಸಿಕಲಿ ಇರ್ತಾನೆ. ಬಟ್ ಮೆಂಟಲಿ, ಎಮೋಷನಲಿ ಹೆಂಡತಿಗೆ ಏನೋ ಶೇರ್ ಮಾಡ್ಕೋಬೇಕು ಗಂಡನ ಹತ್ರ ಅಂದಾಗ ಅವರು ಇರಲ್ಲ. ಆ ತರ ಎಮೋಷನಲಿ ಅನ್ಅವೈಲೇಬಲ್ ಆದಾಗ ಆ ಮ್ಯಾರೇಜ್ ಏನಾಗುತ್ತೆ, ಮುರಿದೋಗ್ಬಿಡುತ್ತೆ. ಆವಾಗ ಇದೆಲ್ಲ ಆಗೋದು ಕಾಮನ್ ಅನ್ಸುತ್ತೆ. ಸೊ ಮೇನ್ಲಿ ಏನಂದ್ರೆ, ಮೇನ್ ಕಂಪ್ಯಾನಿಯನ್ಶಿಪ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅದೆರಡು ಇದ್ರೆ ಈ ತರ ಎಲ್ಲ ಆಗಲ್ಲ ಸರ್. ಇವತ್ತಿನ ಒಬ್ಬ ಪೇರೆಂಟ್ ಆಗಿ ಮೇಡಮ್, ಉಷಾ ಮೋಹನ್ ಮೇಡಮ್, ಇವತ್ತಿನ ಪೇರೆಂಟ್ಸ್ಗಳಿಗೆ ಈ ಒಂದು ಪ್ರಕರಣಗಳನ್ನು ನೋಡಿದಾಗ ಏನು ಸಮಸ್ಯೆ ಆಗ್ತಾ ಇರ್ಬೋದು? ಪೇರೆಂಟ್ಸದ್ದು ಸಮಸ್ಯೆ ಅಂತ ಅನ್ಸುತ್ತಾ, ಅಥವಾ ಕೇವಲ ಕಪಲ್ಸ್ಗಳ ನಡುವೆ ಇರುವಂತಹ ಒಂದು ಏನು ಅಂತರ ಇರಬಹುದು, ಅಥವಾ ವೈಮನಸ್ಸಿರಬಹುದು, ಅದು ಈ ರೀತಿ ಘಟನೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಅನ್ಸುತ್ತಾ ಮೇಡಮ್? ಯಾಕಂದರೆ ಸಮಾಜ ಇದರ ಜವಾಬ್ದಾರಿ ಹೊರಲೇಬೇಕು, ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಬ್ಬ ಗೃಹಿಣಿಯಾಗಿ ಇದನ್ನು ಯಾವ ರೀತಿ ಪೇರೆಂಟ್ಸ್ ಅಂತ ಹೇಳ್ಬೋದಾ, ಅಥವಾ ಇಲ್ಲಿ ಬರೀ ಕಪಲ್ಸ್ ಅಂತ ಹೇಳ್ಬೋದಾ? ಪೇರೆಂಟ್ಸ್ ಜವಾಬ್ದಾರಿ. ಕಾರಣ ಏನಂದ್ರೆ, ಈಗಿನ ಜನರೇಷನಲ್ಲಿ ಜವಾಬ್ದಾರಿಗಳನ್ನ ಕೊಡ್ತಾ ಇಲ್ಲ. ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಹೆಣ್ಣು ಮಕ್ಕಳಿಗೆ ಅವಳು ಚೆನ್ನಾಗಿ ಓದ್ಲಿ, ಅವಳು ಮನೆ ಕೆಲಸ ಮಾಡೋದು ಬೇಡ, ಅವಳು ಅಡುಗೆ ಮಾಡೋದು ಬೇಡ, ಎಷ್ಟೊತ್ತಾದ್ರೂ ಪರ ಇಲ್ಲ, ತೊಂದರೆ ಇಲ್ಲ, ಅವಳು ಪಾರ್ಟೀಸ್ಗೆ ಹೋಗ್ತಾಳೆ, ಎಲ್ಲ ಮಾಡ್ತಾಳೆ. ಈಗಿನ ಜನರೇಷನಲ್ಲಿ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಮಟ್ಟ ನನ್ನ ಹತ್ರ ಬಂದಿರೋಂಥ ಕೇಸಸ್ಸು 8th ಸ್ಟ್ಯಾಂಡರ್ಡ್ ಮಕ್ಕಳು, 7th ಸ್ಟ್ಯಾಂಡರ್ಡ್ ಮಕ್ಕಳು ಕೌನ್ಸಿಲಿಂಗ್ ಬರ್ತಾಗ ನಾನು ಪ್ರೆಸೆಂಟೇಷನ್ ಕೊಡೋಕೆ ಹೋದಾಗ ಐ ವಾಂಟ್ ಬಾಯ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ನಾನು ಕೆಲವು ಶಾಲೆಗೆ ನಾನು ಪ್ರೆಸೆಂಟೇಷನ್ ಕೊಡೋಕೆ ಹೋದಾಗ ನಾನು ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಅವ್ರಿಗೆ ನಾನು ಆ್ಯಕ್ಟ್ ಬಗ್ಗೆ ಕೊಡ್ತೀನಿ, ನಾನು ಪಾಸ್ಕೋ ಆ್ಯಕ್ಟ್ ಬಗ್ಗೆ ಕೊಡ್ತೀನಿ. ಸೊ ಅದು ಕೊಟ್ಟಾಗ ಅವ್ರು ಹೇಳ್ತಾರೆ, ಮ್ಯಾಮ್ ನನಗೆ ಗರ್ಲ್ ಫ್ರೆಂಡ್ಸ್ಗಿಂತ ಬಾಯ್ ಫ್ರೆಂಡ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನನ್ನ ಶಾಲೆ ಪ್ರಿನ್ಸಿಪಾಲ್ ಹೇಳ್ತಾರೆ, ಪೇರೆಂಟ್ಸೇ ಬಂದು ನಮ್ಗೆ ಕಂಪ್ಲೇಂಟ್ ಕೊಡ್ತಿದ್ರೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಕೊಡಿ ಅಂತೇಳಿ. ಆ ಕೊಟ್ಟಾಗ ಪ್ರೆಸೆಂಟೇಷನ್ ಕೊಡುವಾಗ 300-400 ಮಕ್ಕಳು ಇರ್ತಾರೆ ನನ್ನ ಇದರಲ್ಲಿ. ಮೋಟಿವೇಶನಲ್ ಸ್ಪೀಕ್ ಮಾಡ್ತಿರಲ್ಲ, ಆಗ ಈಸಿಯಾಗಿ ಎಲ್ಲರೂ ಶೇರ್ ಮಾಡ್ತಾರೆ. ನಾನು ಮೋಟಿವೇಶನಲ್ ಸ್ಪೀಕರ್, ಸ್ಟೂಡೆಂಟ್ ಅಂಡ್ ಕೆರಿಯರ್ ಕೌನ್ಸಿಲರ್, ಮತ್ತೆ ಪೊಲೀಸ್ನವ್ರಿಗೆ ಟ್ರೈನರ್, ಟ್ರಾಫಿಕ್ ವಾರ್ಡನ್ ಆಗಿದ್ದೀನಿ. ತುಂಬಾ ದೊಡ್ಡದು ಇದೆ ಸರ್. BMTC ಮತ್ತೆ KLCTC ಬಸ್ ಡ್ರೈವರ್ಗಳಿಗೆ ನಾನು ಟ್ರೈನರು. ಸೊ ಇದೆಲ್ಲ ನಾನು ಕೌನ್ಸಿಲಿಂಗ್ಸು ಮಾಡ್ತೀನಿ, ಟ್ರೈನಿಂಗು ಕೊಡ್ತೀನಿ. ಅಲ್ಲಿ ನಾನು ಕೇಳಿದಾಗ ಆ ಹೆಣ್ಣು ಮಕ್ಕಳು, ನನಗೆ 8ನೇ ಕ್ಲಾಸ್ ಮಕ್ಕಳು ಸರ್, ಪ್ರಶ್ನೆ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನ ಗರ್ಲ್ ಫ್ರೆಂಡ್ಸ್ ಇದ್ರೆ ನನ್ನ ಅಪ್ರಿಷಿಯೇಟ್ ಮಾಡಲ್ಲ,
ಆಯ್ತಾ. ಬಾಯ್ ಫ್ರೆಂಡ್ಸ್ ಅಂದರೆ ನನ್ನ ಕ್ಲಾಸ್ಮೇಟ್ಸ್ ಇರ್ಬೋದು, ನಾನು ಒಂದು 10 ಜನ ಹುಡುಗರಿದ್ರೆ ನಾನು ಒಬ್ಳೆ ಟಾಮ್ ಬಾಯ್ ಆಗಿರ್ತೀನಿ. ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ನನಗೆ ಕ್ವೀನ್ ಥರ ಪ್ರಿನ್ಸಸ್ ಥರ ನೋಡ್ಕೊಳ್ತಾರೆ. ನನ್ನ ಗರ್ಲ್ ಫ್ರೆಂಡ್ಸಲ್ಲಿ ಏನಂದರೆ ನಾನು ಒಬ್ರಿಗೊಬ್ರು ನೋಡಿದ್ರೆ ಆಗಲ್ಲ, ನಾನು ಚೆನ್ನಾಗಿರೋ ಡ್ರೆಸ್ ಹಾಕೊಂಡ್ರೆ ಅವಳಿಗೆ ಆಗಲ್ಲ. ಸೊ ಮನೇಲಿ ಒಂದು ಪೇರೆಂಟ್ ಬಂದು ನನಗೆ ಹೇಳಿರೋದಾಗೆ, ಒಂದು ಹುಡುಗ 12 ಗಂಟೆ ರಾತ್ರಿ ಬೈಕ್ ಅವ್ರ ಅಪ್ಪನ ಗಾಡಿ ಓಡ್ಬಿಟ್ಟು ಬಂದು ಇವಳಿಗೆ ಕಿಸ್ ಕೊಟ್ಬಿಟ್ಟು ಹೋಗಿದ್ದಾನೆ. ಸೊ ಪೇರೆಂಟ್ ನನಗೆ ಕಾಲ್ ಮಾಡಿ ಏನು ಮಾಡೋದು ಮೇಡಮ್, ನಾನು ನೀವು ಹೈಪರ್ ಆಗಿಬಿಡಿ, ಗಲಾಟೆ ಮಾಡಿಬಿಡಿ, ಇಲ್ಲ ಅವ್ರು ಮನೆ ಬಿಟ್ಟು ಹೊಡೋಗ್ತಾಳೆ. ಅವಳಿಗೆ ಲೈಫ್ ಏನಂತ ಗೊತ್ತಿಲ್ಲ. ಮನೆಯಿಂದ ಹೊರಗೆ ಬಂದ ತಕ್ಷಣ ಆಕೆ ಸುರಕ್ಷತೆಗೆ ಆಗಿರ್ತಾಳ, ಇಲ್ಲ ಬಲಾತ್ಕಾರಾಗಿ ಹೋಗ್ತಾಳ, ಇಲ್ಲ ಕಳೆದೋಗ್ತಾಳ, ಅದು ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ತುಂಬ ಕಡೆ ಆಗ್ತಾ ಇದೆ. ಸೊ ನೀವು ಆಕೆಗೆ ಏನು ಹೇಳಕ್ ಹೋಗ್ಬಿಡಿ, ಏನು ಗೊತ್ತಿಲ್ಲದಂಗೆ ಥರ ಇದ್ರಿ. ನಾನು 1 ವಾರ ನಂತರ ನಾನು ಬಂದು ಅಲ್ಲಿ ಪ್ರಶ್ನೆ ಕೇಳ್ತೀನಿ, ಎಲ್ಲಿ? ಶಾಲೆಯಲ್ಲಿ. ಯಾಕಂದ್ರೆ ನಾನು ಶಾಲೆಯಲ್ಲಿ ಕನೆಕ್ಟಿವಿಟಿ ಆಗಿರೋ ಕಾರಣಕ್ಕೆ ಅಲ್ಲಿ ನನಗೆ ಕೋಆರ್ಡಿನೇಟರ್ಸ್ ನನಗೆ ಕನೆಕ್ಟ್ ಆಗ್ತಾರೆ. ನೆಕ್ಸ್ಟ್ ಈಗಿನ ಜನ್ರೇಷನಲ್ಲಿ ಹೇಗಿದ್ದಾನೆ, ನನ್ನ ಹೆಣ್ಣು ಮಕ್ಕಳು ಸಹ ನಾನು ವನಿತಾ ಸಹಾಯವಾಣಿ, ಮಕ್ಕಳ ಸಹಾಯವಾಣಿ ಎಕ್ಸ್ ಕೌನ್ಸಿಲರ್ ಅಲ್ಲಿ ನಾನು ವಾಲಂಟ್ರಿಯಾಗಿ ನಾನು 6 ವರ್ಷ ನಾನು ಸೇವೆ ಮಾಡಿದ್ದೀನಿ. ಅಲ್ಲಿ ನಮ್ಮಲ್ಲಿ ಬರ್ತಿರೋ ಕ್ಲೈಂಟ್ಗಳು ಹೇಗಿದ್ದಾರೆ ಅಂದರೆ, ಮೇಡಮ್ ಒಂದು ಹುಡುಗ ಅತ್ತೆಗೆ ಫೋನ್ ಮಾಡಿ ಹೇಳಿದ್ದಾನೆ, ಯಾರು ಗಂಡ, ನಿಮ್ಮ ಮಗಳು ಅಡುಗೆ ಮಾಡಕ್ ಬರಲ್ಲ, ಅವಳಿಗೆ ಮಾತ್ರ ಆನ್ಲೈನ್ ಫುಡ್ ತರಿಸ್ತಾಳೆ, ನಾನು ಆನ್ಲೈನ್ ಫುಡ್ಗೋಸ್ಕರ ನಾನು ಆಕೆನ ಮದುವೆ ಆಗಿದ್ದೀನ ಅಂತ ಕೇಳಿದಾಗ ನೆಕ್ಸ್ಟ್ ಡೇನೆ ಅಲ್ಲಿ ಕಮಿಷನರ್ ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವನು ಡೌರಿ ಹರಾಸ್ಮೆಂಟು, ಡೊಮೆಸ್ಟಿಕ್ ವೈಲೆನ್ಸ್ ಅಂತೇಳಿ ಕೇಸ್ ಕೊಟ್ಟಿದಾಗ ನಾವು ಅಲ್ಲಿ ಸ್ಟಡಿ ಮಾಡಿ ನೋಡಿದಾಗ ನಾವು ಅವಾಗ ಒಂದು ಪ್ರಶ್ನೆ ಅವನಿಗೆ ಕೇಳಿದ್ದು, ನೀನು ಅವಳು ಅಡುಗೆ ಮಾಡಿಲ್ಲ ಅಂತ 2 ಕೊಟ್ಬಿಟ್ಟು ನೀನು ಅವಳನ್ನ ಸರಿ ಮಾಡೋಕ್ಕಾಗಿಲ್ವಾ, ಅತ್ತೆಗೆ ಎಂದಕ್ಕೆ ಕಾಲ್ ಮಾಡಿದೆ ನೀನು ಅಂತ ಕೇಳಿದಾಗ ಆಕೆ ಒಂದೇ ಮಾತು, ಮೇಡಮ್ ನನ್ನ ಮಗಳೂ ದುಡಿತಾಳೆ. ಯಾರು? ಹೆಣ್ಣಿನ ತಾಯಿ, ಹೆಂಡತಿನ ತಾಯಿ ಹೇಳೋದು, ಅವನೇನು ಕಡಿಮೆ ಅಲ್ಲ, ನನ್ನ ಮಗಳೂ ಕಡಿಮೆ ಅಲ್ಲ, ಅವಳು 2-2.5 ಲಕ್ಷ ಸಂಬಳ ದುಡಿತಾ ಇದ್ದಾಳೆ, ಅವಳಿಗೆ ಅಡುಗೆ ಮಾಡೋಕ್ಕಲ್ಲ ಮೇಡಮ್ ನಾನು ವಿದ್ಯೆ ಕಲಿಸಿದ್ದು.